ದೇಶ ವಿದೇಶಗಳಲ್ಲೂ ಕೂಡ ಕೆಎಂಎಫ್ಗೆ ನಂದಿನಿ ಹಾಲಿಗೆ ಉತ್ತಮವಾದಂತಹ ಒಂದು ಬೇಡಿಕೆ ಇದೆ. ನಂದಿನಿ ಪ್ರಾಡಕ್ಟ್ ಕೂಡ ಅದೇ ರೀತಿಯಾದಂತಹ ಬೇಡಿಕೆಗಳಿದೆ. ಇದರ ನಡುವೆ ಬೇರೆ ರಾಜ್ಯದಿಂದ ಪ್ರಾಡಕ್ಟ್ಗಳು ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರಲ್ಲೂ ಗುಜರಾತ್ ಮೂಲದ ಅಮೂಲ್ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದೆ. ಈಗ ಮೆಟ್ರೋ ನಿಲ್ದಾಣಗಳ ಬಳಿ ಅಮೂಲ್ ಮಳಿಗೆ ಓಪನ್ಗೆ ಒಪ್ಪಂದವನ್ನ ಕೊಡಲಾಗಿದೆ. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದವನ್ನ ಮಾಡಿಕೊಂಡಿದೆ. ನಂದಿನಿ ಇದ್ರೂ ಅಮೂಲ್ ಜೊತೆ ಒಪ್ಪಂದಕ್ಕೆ ಮೆಟ್ರೋ ಮುಂದಾಗಿದೆ. ಈಗ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಬಿಎಂಆರ್ಸಿಎಲ್ ಆಲ್ರೆಡಿ ತಲೆ ಎತ್ತಿದೆ. ಅಮೂಲ್ ಪ್ರಾಡಕ್ಟ್ ನ ಶಾಪ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆ. ಓಪನ್ ಆಗಿದೆ ಆಲ್ರೆಡಿ. ಮೆಟ್ರೋ ನಿಲ್ದಾಣದ ಬಳಿ ಓಪನ್ ಆಗಿರುವಂತಹ ಅಮೂಲ್ ಶಾಪ್. ನಂದಿನಿ ಇತ್ತು. ಕೆಎಂಎಫ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಬಹುದಿತ್ತು ಬಿಎಂಆರ್ಸಿಎಲ್. ಆದ್ರೆ ಅಮೂಲ್ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ದು ಯಾಕೆ? ಬಿಎಂಆರ್ಸಿಎಲ್ ಇದಕ್ಕೆ ಉತ್ತರವನ್ನ ಕೊಡಲೇಬೇಕು. ಪೈಪೋಟಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ಗೆ, ನಮ್ಮ ಹೆಮ್ಮೆ, ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಬಿಎಂಆರ್ಸಿಎಲ್. ನಮ್ಮ ಪ್ರತಿನಿಧಿ ಮತ್ತೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದ್ರು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಈ ಒಂದು ಹಣದ ಆಸೆಗಾಗಿ, ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ದೇಶ ವಿದೇಶಗಳಲ್ಲೂ ಕೂಡ ಕೆಎಂಎಫ್ಗೆ ನಂದಿನಿ ಹಾಲಿಗೆ ಉತ್ತಮವಾದಂತಹ ಒಂದು ಬೇಡಿಕೆ ಇದೆ. ನಂದಿನಿ ಪ್ರಾಡಕ್ಟ್ ಕೂಡ ಅದೇ ರೀತಿಯಾದಂತಹ ಬೇಡಿಕೆಗಳಿದೆ. ಇದರ ನಡುವೆ ಬೇರೆ ರಾಜ್ಯದಿಂದ ಪ್ರಾಡಕ್ಟ್ಗಳು ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರಲ್ಲೂ ಗುಜರಾತ್ ಮೂಲದ ಅಮೂಲ್ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದೆ. ಈಗ ಮೆಟ್ರೋ ನಿಲ್ದಾಣಗಳ ಬಳಿ ಅಮೂಲ್ ಮಳಿಗೆ ಓಪನ್ಗೆ ಒಪ್ಪಂದವನ್ನ ಕೊಡಲಾಗಿದೆ. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದವನ್ನ ಮಾಡಿಕೊಂಡಿದೆ. ನಂದಿನಿ ಇದ್ರೂ ಅಮೂಲ್ ಜೊತೆ ಒಪ್ಪಂದಕ್ಕೆ ಮೆಟ್ರೋ ಮುಂದಾಗಿದೆ. ಈಗ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಬಿಎಂಆರ್ಸಿಎಲ್ ಆಲ್ರೆಡಿ ತಲೆ ಎತ್ತಿದೆ. ಅಮೂಲ್ ಪ್ರಾಡಕ್ಟ್ ನ ಶಾಪ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆ. ಓಪನ್ ಆಗಿದೆ ಆಲ್ರೆಡಿ. ಮೆಟ್ರೋ ನಿಲ್ದಾಣದ ಬಳಿ ಓಪನ್ ಆಗಿರುವಂತಹ ಅಮೂಲ್ ಶಾಪ್. ನಂದಿನಿ ಇತ್ತು. ಕೆಎಂಎಫ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಬಹುದಿತ್ತು ಬಿಎಂಆರ್ಸಿಎಲ್. ಆದ್ರೆ ಅಮೂಲ್ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ದು ಯಾಕೆ? ಬಿಎಂಆರ್ಸಿಎಲ್ ಇದಕ್ಕೆ ಉತ್ತರವನ್ನ ಕೊಡಲೇಬೇಕು. ಪೈಪೋಟಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ಗೆ, ನಮ್ಮ ಹೆಮ್ಮೆ, ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಬಿಎಂಆರ್ಸಿಎಲ್. ನಮ್ಮ ಪ್ರತಿನಿಧಿ ಮತ್ತೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ
ಮಾದರಿಯ ಒಂದು ಅಮೂಲ್ ಸ್ಟೋರ್ ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದ್ರು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ BMRCL ಈ ಒಂದು ಹಣದ ಆಸೆಗಾಗಿ, ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ದೇಶ ವಿದೇಶಗಳಲ್ಲೂ ಕೂಡ KMF ನಂದಿನಿ ಹಾಲಿಗೆ ಉತ್ತಮವಾದಂತಹ ಒಂದು ಬೇಡಿಕೆ ಇದೆ. ನಂದಿನಿ ಪ್ರಾಡಕ್ಟ್ ಕೂಡ ಅದೇ ರೀತಿಯಾದಂತಹ ಬೇಡಿಕೆಗಳಿದೆ. ಇದರ ನಡುವೆ ಬೇರೆ ರಾಜ್ಯದಿಂದ ಪ್ರಾಡಕ್ಟ್ಗಳು ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರಲ್ಲೂ ಗುಜರಾತ್ ಮೂಲದ ಅಮೂಲ್ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದೆ. ಈಗ ಮೆಟ್ರೋ ನಿಲ್ದಾಣಗಳ ಬಳಿ ಅಮೂಲ್ ಮಳಿಗೆ ಓಪನ್ಗೆ ಒಪ್ಪಂದವನ್ನ ಕೊಡಲಾಗಿದೆ. ಗುಜರಾತ್ನ ಅಮೂಲ್ ಜೊತೆ BMRCL ಒಪ್ಪಂದವನ್ನ ಮಾಡಿಕೊಂಡಿದೆ. ನಂದಿನಿ ಇದ್ರೂ ಅಮೂಲ್ ಜೊತೆ ಒಪ್ಪಂದಕ್ಕೆ ಮೆಟ್ರೋ ಮುಂದಾಗಿದ್ದಕ್ಕೆ ಈಗ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇವತ್ತು BMRCL ನೋಡಿ ಆಲ್ರೆಡಿ ತಲೆ ಎತ್ತಿದೆ. ಅಮೂಲ್ ಪ್ರಾಡಕ್ಟ್ ನ ಶಾಪ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಓಪನ್ ಆಗಿದೆ ಆಲ್ರೆಡಿ. ಮೆಟ್ರೋ ನಿಲ್ದಾಣದ ಬಳಿ ಓಪನ್ ಆಗಿರುವಂತಹ ಅಮೂಲ್ ಶಾಪ್. ನಂದಿನಿ ಇತ್ತು, KMF ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಬಹುದಿತ್ತು BMRCL. ಆದ್ರೆ ಅಮೂಲ್ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ದು ಯಾಕೆ? BMRCL ಇದಕ್ಕೆ ಉತ್ತರವನ್ನ ಕೊಡಲೇಬೇಕು. ಪೈಪೋಟಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ಗೆ, ನಮ್ಮ ಹೆಮ್ಮೆ, ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು BMRCL. ನಮ್ಮ ಪ್ರತಿನಿಧಿ ಮತ್ತೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. BMRCL ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ BMRCL ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ, ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದ್ರು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ BMRCL ಈ ಒಂದು ಹಣದ ಆಸೆಗಾಗಿ, ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ.